ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಮ್ಯಾಚ್ಗೆ ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ. ನಿನ್ನೆ ಮ್ಯಾಚ್ಗೆ ನಾನು ಡ್ರೀಮ್ 11 ಪ್ರಿಡಿಕ್ಷನ್ನ ಕೊಟ್ಟಿದ್ದೆ. ಅದರಲ್ಲಿ ಮೊಹಮ್ಮದ್ ಶಮಿ ಅವರು ಹೈಯೆಸ್ಟ್ ವಿಕೆಟ್ನ ತೊಗೊತಾರೆ ಅಂತ ನಾನು ಹೇಳಿದ್ದೆ. ನಿನ್ನೆ ನಾನು ಹೇಳಿದಾಗೇನೆ ಆಗಿದೆ. ಹಾಗೂ ಶುಭಮ್ ಗಿಲ್ ಅವರು ಮೋರ್ ದೆನ್ 50 ಹೊಡಿತಾರೆ ಅಂತ ಹೇಳಿದೆ, ಸೆಂಚುರಿ ಹೊಡೆದಿದ್ದಾರೆ. ಹಾಗೂ ರೋಹಿತ್ ಶರ್ಮಾ ಒಳ್ಳೆ ಸ್ಟಾರ್ಟ್ನ ಕೊಡ್ತಾರೆ ಅಂತ ಹೇಳಿದೆ, ರೋಹಿತ್ ಶರ್ಮಾ ಒಳ್ಳೆ ಸ್ಟಾರ್ಟ್ನ ಕೊಟ್ಟರು. ಹಾಗೂ KL ರಾಹುಲ್ ಅವರು ಮೋರ್ ದೆನ್ 30 to 40 ಹೊಡಿತಾರೆ ಅಂತ ಹೇಳಿದೆ, 41 ಹೊಡಿತಾರೆ ಸ್ನೇಹಿತರೆ. ಹಾಗೂ ಹರ್ಷಿತ್ ರಾಣಾ ಅವರು ವಿಕೆಟ್ನ ತೊಗೊತಾರೆ ಅಂತ ಹೇಳಿದೆ, 2 ವಿಕೆಟ್ನ ತೊಗೊಂಡಿದ್ದಾರೆ. ಆ್ಯಂಡ್ ಆಸಿಮ್ ಅವರು ವಿಕೆಟ್ನ ತೊಗೊತಾರೆ ಹಾಗೂ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತ ಹೇಳಿದೆ, ಅವರು ಕೂಡ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅನ್ಪ್ರಿಡಿಕ್ಟೇಬಲ್ ಅಂದರೆ ಸೆಂಚುರಿ ಹೊಡೆದಂಥ ಬಾಂಗ್ಲಾದೇಶ್ ಪ್ಲೇಯರ್ ಒಬ್ಬರು, ಇನ್ನು ಹರ್ಷದ್ ಪಟೇಲ್ ಅವ್ರನ್ನೂ ಕೂಡ ನಾನು ಆಡಿಸಿದ್ದೆ ಸ್ನೇಹಿತರೆ. ಅವ್ರನ್ನ ಒಂದು ಟೀಮ್ಗೆ ವೈಸ್ ಕ್ಯಾಪ್ಟನಾಗಿ ಕೂಡ ಮಾಡಿದ್ದೆ ಸ್ನೇಹಿತರೆ. ನಿನ್ನೆ ಯಾರೆಲ್ಲ ನನ್ನ ಟೀಮ್ ಪ್ರಿಡಿಕ್ಷನ್ನ ಪಿಕ್ ಮಾಡಿದರೆ ಅವರಿಗೆಲ್ಲ ನಿನ್ನೆ ಲಾಸ್ ರಿಕವರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಮುಂಬೈ ಇಂಡಿಯನ್ಸ್ ವರ್ಸಸ್ RCB ಮ್ಯಾಚ್ ಏನಿದೆ ಸ್ನೇಹಿತರೆ, ಇದು 7 ಶುರುವಾಗುತ್ತೆ. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಶುರುವಾಗುತ್ತೆ ಸ್ನೇಹಿತರೆ. ಇನ್ನು ಈ ಸ್ಟೇಡಿಯಂ ಬಗ್ಗೆ ಹೇಳೋದಾದರೆ ಈ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ, ಇದು ಒನ್ ಆಫ್ ದ ಬೆಸ್ಟ್ ಶಾರ್ಟೆಸ್ಟ್ ಬೌಂಡ್ರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಾವು ಒಂದು ಆ್ಯಾವ್ರೇಜು 160 to 170 ಸ್ಕೋರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಇವತ್ತಿನ ಪಿಚ್ ರಿಪೋರ್ಟ್ ಏನಿದೆ, ಇದು ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೂ ಇಲ್ಲಿ ಫಾಸ್ಟ್ ಬೌಲರ್ಸ್ಗಳಿಗೆ ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಫಸ್ಟ್ ಅಂದರೆ ಹೊಸ ಬಾಲ್ ಆಗಿರೋದ್ರಿಂದ ಇದು ಬಾಲ್ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಂದರೆ ಫಸ್ಟ್ ಬ್ಯಾಟಿಂಗ್ ಬಿಟ್ಟು ಯಾರು ಚೇಸಿಂಗ್ನ ಮಾಡ್ತಾರೆ ಅವರಿಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಡ್ಯೂ ಬೀಳೋದ್ರಿಂದ ಇದು ಚೇಸಿಂಗಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತು ಯಾರು ಈ ಮ್ಯಾಚ್ನ ಚೇಸ್ ಮಾಡ್ತಾರೆ ಅವರು ಈ ಮ್ಯಾಚ್ನ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಡೈರೆಕ್ಟಾಗಿ ಪ್ಲೇಯರ್ಸ್ ಅನಾಲಿಸಿಸ್ಗೆ ಬರ್ತೀನಿ, ಅಥವಾ ಪ್ಲೇಯರ್ಸ್ ಪ್ರಿಡಿಕ್ಷನ್ ಬಗ್ಗೆ ಬರ್ತೀನಿ ಸ್ನೇಹಿತರೆ. ಪೆರಿ ಆ್ಯಂಡ್ ರಿಚಾ ಘೋಷ್ ಅವರು ಏನಿದ್ದಾರೆ, ಅವರು ಆ್ಯಸ್ ಎ ಓಪನರ್ಸ್ ಅಂದರೆ RCB ಪ್ಲೇಯರ್ಸ್ ಯಾರು ಓಪನರ್ಸ್ ಇದ್ದಾರೆ ಅವರಿಬ್ಬರಿಗೆ ಸಾಥ್ ಕೊಟ್ಟು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮೋರ್ ದೆನ್ 50 ಸ್ಕೋರ್ನ ಹೊಡಿತಾರೆ ಸ್ನೇಹಿತರೆ. ಡೆಫಿನೆಟ್ಲಿ ನನ್ನ ಪ್ರಕಾರ ರಿಚಾ ಘೋಷ್ ಹಾಗೂ ಪೆರಿ ಇಬ್ಬರು ಕೂಡ ಮೋರ್ ದೆನ್ 30 to 30 ಸ್ಕೋರ್ ಹೊಡಿಬೋದು. ಬಟ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು 50ನ ಹೊಡಿತಾರೆ ಸ್ನೇಹಿತರೆ. ಇನ್ನು ಮುಂಬೈ ಓಪನರ್ಸ್ ಏನಿದ್ದಾರೆ ಅದರಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು 50, ಮುಂಬೈ ಓಪನರ್ಸ್ ಏನಿದ್ದಾರೆ ಅದರಲ್ಲಿ ಒಬ್ಬರು 50ನ ಹೊಡಿತಾರೆ. ಆ್ಯಂಡ್ ಅವರು ಕೌರ ಹಾಗೂ ಸಿವಾರ್ಗೆ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಬಿಕಾಸ್ ಕೌರ ಆ್ಯಂಡ್ ಸಿವಾರ್ ಏನಿದ್ದಾರೆ ಇಬ್ಬರು ಕೂಡ ಆಲ್ರೌಂಡರ್, ಅವರಿಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಇವ್ರ ಬ್ಯಾಟಿಂದ ಸ್ಕೋರ್ ಕೂಡ ಬರುತ್ತೆ ಹಾಗೂ ವಿಕೆಟ್ನ ಕೂಡ ತೊಗೊತಾರೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕೌರ ಆ್ಯಂಡ್ ಸಿವರ್ ಓಪನರ್ಸ್ ಯಾರಾದರೂ ಒಬ್ಬರು 50ನ ಹೊಡಿತಾರೆ ಸ್ನೇಹಿತರೆ. ಇನ್ನು RCB ಪರ ವರಿಮಾ ಹಾಗೂ ಗರ್ತ್ ಅವರು ಇಬ್ಬರು ಕೂಡ RCB ಪರ ವಿಕೆಟ್ನ ಟೇಕರ್ ಆಗ್ತಾರೆ. ಆ್ಯಂಡ್ ಇಸ್ಮಾಯಿಲ್ ಹಾಗೂ KR ಅವರು ಏನಿದ್ದಾರೆ ಇವರು ಇಬ್ಬರು ಮುಂಬೈ ಪರ ವಿಕೆಟ್ನ ತೊಗೊಂಡು ಮ್ಯಾಥ್ಯೂ ಹಾಗೂ ಸಿವಾರ್ಗೆ ಸಪೋರ್ಟ್ನ ಮಾಡ್ತಾರೆ. ಬಿಕಾಸ್ ಮ್ಯಾಥ್ಯೂ ಹಾಗೂ ಸಿವಾರ್ ಏನಿದ್ದಾರೆ ಇವರಿಬ್ಬರು ಕೂಡ ಬೆಸ್ಟ್ ಆಲ್ರೌಂಡ್ ಇದ್ದಾರೆ ಸ್ನೇಹಿತರೆ. ಮ್ಯಾಥ್ಯೂ ಅವರು ಆ್ಯಸ್ ಎ ಓಪನರ್ ಆಗಿ ಬರ್ತಾರೆ, ಅವ್ರ ಬ್ಯಾಟಿಂದ ಒಂದು ಒಳ್ಳೆ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇಸ್ಮಾಯಿಲ್ ಹಾಗೂ KR ಅವರು ಏನಿದ್ದಾರೆ ಇವರಿಬ್ಬರು ಕೂಡ ಬೌಲರ್ ಸ್ನೇಹಿತರೆ, ಇವರಿಬ್ಬರಿಗೂ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಇವತ್ತು. ಸೊ ಹಾಗಾಗಿ ಇಲ್ಲಿ ನಾವು ಟೀಮ್ನ ಮಾಡುವಾಗ ಇಸ್ಮಾಯಿಲ್, KR ಹಾಗೂ ಮ್ಯಾಥ್ಯೂ ಸಿವರ್ನ ಮೇಯ್ನಾಗಿ ತೊಗೋಬೇಕಾಗುತ್ತೆ ಸ್ನೇಹಿತರೆ. ಇಸ್ಮಾಯಿಲ್ ಹಾಗೂ KR ಅವರು ಏನಿದ್ದಾರೆ ಅವರು ಮ್ಯಾಥ್ಯೂ ಹಾಗೂ ಸಿವರ್ಗೆ ಸಪೋರ್ಟ್ನ ಮಾಡ್ತಾರೆ ಸ್ನೇಹಿತರೆ. ಇನ್ನು RCB ಪರ ಏನಿದ್ದಾರೆ ಸಿಂಗ್ ಅವರು ಇವರು ಮೋರ್ ದೆನ್ 1 ವಿಕೆಟ್ನ ತೊಗೊಳ್ಳಲ್ಲ ಸ್ನೇಹಿತರೆ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಅವರಿಗೆ ಮಿನಿಮಮ್ ಅಂದ್ರೆ 1 ವಿಕೆಟ್ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 1 ರಿಂದ 2 ವಿಕೆಟ್ ಬೀಳೋದು ಅಷ್ಟೇ ಸ್ನೇಹಿತರೆ. ನನ್ನ ಪ್ರಕಾರ ಅವರಿಗೆ ವಿಕೆಟ್ ಬೀಳೋದು ತುಂಬಾ ಡೌಟ್ ಇದೆ ಸ್ನೇಹಿತರೆ. ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ಬರೋದಾದರೆ ಸ್ನೇಹಿತರೆ, ಇಲ್ಲಿ ಶೋ ಆಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. ಇಲ್ಲಿ ನಾನು ಭಟಿ ಅವ್ರನ್ನ ತೊಗೊಂಡಿದ್ದೀನಿ, ಘೋಷ್ ಅವ್ರನ್ನ ತೊಗೊಂಡಿದ್ದೀನಿ, ಪೆರಿ ಆ್ಯಂಡ್ ಕೌರ, ಮಂದಣ್ಣ, ಮ್ಯಾಥ್ಯೂ, KR, ವರಿಹಮ್ಮ ಆ್ಯಂಡ್ ಹೌಜಾ, ಇಸ್ಮಾಯಿಲ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಮುಂಚೆನೇ ಹೇಳಿದಾಗೆ ಇಲ್ಲಿ ಪೆರಿ ಹಾಗೂ ಮ್ಯಾಥ್ಯೂ ಇಬ್ಬರು ಕೂಡ ಮುಂಬೈ ಇಂಡಿಯನ್ಸ್ನಲ್ಲಿರುವಂಥ ಬೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಆಲ್ರೌಂಡರ್ ಆದಂಥ ಮ್ಯಾಥ್ಯೂ ಅವರು ಏನಿದ್ದಾರೆ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಬಿಕಾಸ್ ಅವರು ಪ್ರೀವಿಯಸ್ ಮ್ಯಾಚಸ್ನಲ್ಲಿ ನೀವು ನೋಡಿರ್ಬೋದು. ಆ್ಯಂಡ್ ಆ್ಯಸ್ ಎ ಓಪನರ್ ಆಗಿಯೂ ಕೂಡ ಅವರು ಒಂದು ಒಳ್ಳೆ ಸ್ಕೋರ್ನ ಮಾಡ್ತಾರೆ, ಹಾಗೂ ಆ್ಯಸ್ ಎ ಬೌಲರ್ಗೂ ಕೂಡ ಒಂದು ಒಳ್ಳೆ ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಇನ್ನು ಪೆರಿ ಆ್ಯಂಡ್ ಘೋಷ್ ಅವರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಲಿಕ್ ಆಗ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ ಪೆರಿನೂ ಕ್ಲಿಕ್ ಆಗ್ಬೋದು, ಘೋಷು ಕ್ಲಿಕ್ ಆಗ್ತಾರೆ. ಬಟ್ ನಾನು ಇಲ್ಲಿ ಪೆರಿನ ಚೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಮ್ಯಾಥ್ಯೂ ಅವ್ರನ್ನ ಕ್ಯಾಪ್ಟನ್ ತೊಗೊಂಡು ಪೆರಿ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ KR ಹಾಗೂ ಇಸ್ಮಾಯಿಲ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರು 2 ರಿಂದ 3 ವಿಕೆಟ್ನ ತೊಗೋಬೋದು. ಮ್ಯಾಥ್ಯೂವಿಗೆ ವಿಕೆಟ್ ಬಿದ್ದೇ ಬೀಳುತ್ತೆ ಸ್ನೇಹಿತರೆ. ಇನ್ನು ಕೌರ ಅವರು ಆ್ಯಸ್ ಎ ಓಪನರ್ ಅಂದರೆ ಒನ್ನಲ್ಲಿ ಬರೋದ್ರಿಂದ ಅವರಿಗೆ ಒಂದು 30 to 40 ಸ್ಕೋರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು RCB ಪರ ವಹಿಮಾ ಹಾಗೂ ಗಾರ್ತ್ ಅವ್ರು ಇದ್ದರೆ ಸ್ನೇಹಿತರೆ, ನೀವು ಇಲ್ಲಿ ಏನಾದರೂ ಗಾರ್ತ್ ಅವ್ರನ್ನ ಎಡಿಟ್ ಮಾಡ್ಕೋಬೇಕು ಅಂದರೆ ನೀವು ಇಲ್ಲಿ ಇವ್ರನ್ನ ತೆಗೆದುಬಿಟ್ಟು ಗಾರ್ತ್ ಅವ್ರನ್ನ ಹಾಕ್ಕೋಬೋದು ಸ್ನೇಹಿತರೆ. ಬಟ್ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಟೀಮ್ ಏನಿದೆ ಇದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಮ್ಯಾಥ್ಯೂ ಅವ್ರನ್ನು ಪೆರಿ ಅವ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಎಡಿಟ್ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಏನಾದರೂ ಚೇಂಜಸ್ ಇದ್ದರೆ ನೀವು ಟಾಸ್ ಆದಮೇಲೆ ತೊಗೋಬೋದು. ಇಲ್ಲಿ ಹೌಜಾ ಅವ್ರನ್ನ ಬಿಟ್ಟು ನೀವು ಗಾರ್ತ್ ಅವ್ರನ್ನ ತೊಗೊತೀನಿ ಅಂದ್ರೂ ತೊಗೋಬೋದು ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 2ನೇ ಟೀಮ್ನ ನೋಡ್ಬೋದು. ಇಲ್ಲಿ ನಾನು ಭಾಟಿ ಅವ್ರನ್ನ ತೊಗೊಂಡಿದ್ದೀನಿ, ಘೋಷ್ ಅವರಿದ್ದಾರೆ, ಪೆರಿ, ಕೌರ, ಮ್ಯಾಥ್ಯೂ,
ಎನ್ಸಿವರ್ ಕೇರ್ ಹಾಗೂ ರೆಮಾ ಆ್ಯಂಡ್ ಇಸ್ಮಾಯಿಲ್ ಗಾರ್ತ್ ಸಿಂಗ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಮುಂಚೆನೇ ಹೇಳಿದಾಗೆ NCR ಕೇರ್ ಮ್ಯಾಥ್ಯೂ ಮುಂಬೈ ಇಂಡಿಯನ್ಸ್ ಪರ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಆಡುವಂಥ ಪ್ಲೇಯರ್ಸ್ ಇವರು. ಇನ್ನು ಪೆರ್ರಿ, ಘೋಷ್, ಕೌರವ್ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಬಾಟಿ ಅವ್ರನ್ನ ತೆಗೆದು ಮಂದಣ್ಣವ್ರನ್ನ ಹಾಕ್ತೀನಿ ಅಂದ್ರೂ ಹಾಕ್ಕೋಬೋದು ಸ್ನೇಹಿತರೆ, ನಮ್ಮ ರಶ್ಮಿಕಾ ಮಂದಣ್ಣವ್ರನ್ನೆಲ್ಲ. ಸೊ ಇಲ್ಲಿ ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತಿದ್ರೆ ಸ್ನೇಹಿತರೆ, ಇಲ್ಲಿ ಮಂದಣ್ಣವ್ರು ಇದ್ದಾರೆ, ಮಂದಣ್ಣವ್ರನ್ನ ಕೂಡ ನೀವು ಹಾಕ್ಕೋಬೋದು ಸ್ನೇಹಿತರೆ. ಸ್ಮೃತಿ ಮಂದಣ್ಣವ್ರನ್ನ ನೀವು ರಶ್ಮಿಕಾ ಮಂದಣ್ಣ ಅಂತ ಅನ್ಕೊಬಿಟ್ಟು, ರಶ್ಮಿಕಾ ಮಂದಣ್ಣವರು ಹೈದ್ರಾಬಾದಲ್ಲಿ ದೆಂಗ್ತವ್ರೆ. ಅಲ್ಲಿ ನಾನು ಹೈದ್ರಾಬಾದಲ್ಲೇ ಹುಟ್ಟಿದ್ದು, ನಮ್ಮಪ್ಪ ಇಲ್ಲೇ ದೆಂಗಿರೋದು ಅಂತ, ಅದು ನಮಗೆ ಬೇಡದಿರೋ ವಿಷಯ. ಇಲ್ಲಿ NCR ಅವ್ರು ಏನಿದ್ದಾರೆ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಇನ್ನು ಕೆರ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಬಿಕಾಸ್ ಇಬ್ಬರು ಬೆಸ್ಟ್ ಆಲ್ರೌಂಡರ್ ಆಗಿರೋದ್ರಿಂದ NCR ಹಾಗೂ ಕೆರ್ ಅವ್ರಿಗೆ ಮುಂಬೈ ಇಂಡಿಯನ್ಸ್ ಪರ ವಿಕೆಟ್ ತಗೊಳ್ಳುವಂಥ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ತುಂಬ ಎಬಿಲಿಟಿ ಇದೆ ಸ್ನೇಹಿತರೆ ಅವ್ರಿಗೆ. ಇನ್ನು ಗಾರ್ತ್ ಅವರು RCB ಪರ ವಿಕೆಟ್ ಟೇಕರ್ ಆಗ್ತಾರೆ, ಹಾಗೂ ವರಿಮಾ ಅವರು ಕೂಡ ವಿಕೆಟ್ ಟೇಕರ್ ಆಗ್ತಾರೆ. ಸೊ ಅವರಿಬ್ಬರನ್ನೂ ಕೂಡ ನಾನು ತೊಗೊಂಡಿದ್ದೀನಿ. ಅವ್ರನ್ನ ನೀವು ಬಿಟ್ಟು ನೀವು ಇಲ್ಲಿ ಗಾರ್ತ್ ಅವ್ರು ಅಂತೀನಿ, ಕೌರವ್ರನ್ನ ನೀವು ವೈಸ್ ಕ್ಯಾಪ್ಟನ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ಸ್ನೇಹಿತರೆ. ಇಸ್ಮಾಯಿಲ್ ಅವ್ರನ್ನ ಕ್ಯಾಪ್ಟನ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು. ಬಟ್ ಇದು ನನ್ನ ಸಜೆಷನ್ ಏನಿದೆ, ಇದು ನನ್ನ ಸಜೆಷನ್ ಹಾಗೂ ನನ್ನ ಪ್ರಿಡಿಕ್ಷನ್ ಸ್ನೇಹಿತರೆ. ಬಿಕಾಸ್ ನಾನು ನಿನ್ನೆ ನಾನು ಡ್ರೀಮ್ 11ನಲ್ಲಿ ಯಾರೆಲ್ಲ ಆಡ್ತಾರೆ ಅಂತ ಹೇಳಿದ್ದೆ. ನಾನು ಈ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಪ್ರತಿಯೊಬ್ಬರು ಕೂಡ ಆಡಿದ್ದಾರೆ ಸ್ನೇಹಿತರೆ. ನಾನು ಅದು ಟೀಮ್ನ ನಾನು ಶೋ ಮಾಡಿಸ್ತೀನಿ ನಿಮಗೆ. ಅಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಶೋ ಮಾಡಿದ್ದೀನಿ ಆ ಟೀಮ್ನ. ಸೊ ಇದು ಟೀಮ್ ಏನಿದೆ, ನಾನು ಇವತ್ತು ಜಾಸ್ತಿ ಟೀಮ್ ಕೊಟ್ಟಿದ್ದೆ, 4 ಟೀಮ್ ಕೊಟ್ಟಿದ್ದೀನಿ. 4 ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಪೆರಿ ಅವ್ರನ್ನ ಅಥವಾ ನೀವು ಘೋಷ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು. ಬಟ್ ಈ ಪಿಕ್ ಏನಿದೆ, ನನ್ನ ಕಾಂಬಿನೇಷನ್ ಏನಿದೆ, ನೀವು ಹಾಗೆಯೇ ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ ಇದ್ದರೆ ನೀವು ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಶೋ ಆಗ್ತಿರುವಂಥ 3ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬಾಟಿ ಅವರಿದ್ದಾರೆ, ಘೋಷ್ ಅವರಿದ್ದಾರೆ, ಪೆರಿ ಆ್ಯಂಡ್ ವೈಟ್ ಅವರಿದ್ದಾರೆ, ಆ್ಯಂಡ್ ಕೌರ್, ಮಂದಣ್ಣ, ಮ್ಯಾಥ್ಯೂ, ಸಿವರ್, ಕೇರ್, ವರಿಮಾ ಆ್ಯಂಡ್ ಇಸ್ಮಾಯಿಲ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಮ್ಯಾಥ್ಯೂ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ, ಇಸ್ಮಾಯಿಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಮುಂಚೆನೇ ಹೇಳಿದಾಗೆ ಇವತ್ತು ನನ್ನ ಪ್ರಿಡಿಕ್ಷನ್ ಏನಿದೆ ಅದರಲ್ಲಿ ಮ್ಯಾಥ್ಯೂ ಹಾಗೂ ಇಸ್ಮಾಯಿಲ್ ಇಬ್ಬರು ಕೂಡ ವಿಕೆಟ್ನ ತೊಗೊತಾರೆ. ಅದರಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರಾಗಿ ಇಸ್ಮಾಯಿಲ್ ಅವ್ರು ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮ್ಯಾಥ್ಯೂ ಅವ್ರನ್ನ ಕ್ಯಾಪ್ಟನ್ ಮಾಡಿರೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ವಿಕೆಟ್ನ ತೊಗೊಂಡು ಅವ್ರ ಬ್ಯಾಟಿಂದ ಆ್ಯಸ್ ಓಪನರಿಗೆ ಒಂದು ಒಳ್ಳೆ ಸ್ಕೋರ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವ್ರದ್ದು ಪಾಯಿಂಟ್ ಏನಿರುತ್ತೆ, ಡ್ರೀಮ್ 11 ಪಾಯಿಂಟ್, ಅದು ಹೈಕ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಅಲ್ಲಿ ಸಿವರ್ ಅವರು ಕೆರ್ ಅವ್ರನ್ನ ತೊಗೊಂಡಿದ್ದೀನಿ. ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರ್ಸ್. ಆ್ಯಂಡ್ ವರಿಮಾ ಅವರು RCB ವಿಕೆಟ್ ಟೇಕರಾಗಿ ಇವತ್ತು ಬರ್ತಾರೆ. ಅಂದರೆ RCB ವಿಕೆಟ್ ಟೇಕರಾಗಿ ಅವರು ಮತ್ತು ಗಾರ್ತ್ ಅವರು ಇಬ್ಬರು ಕೂಡ ಇರ್ತಾರೆ ಸ್ನೇಹಿತರೆ. ಇಲ್ಲಿ ನಾನು ಗಾರ್ತ್ ಅವ್ರನ್ನ ಬಿಟ್ಟು ಇಸ್ಮಾಯಿಲ್ ಅವ್ರನ್ನ ಮಾತ್ರ ತೊಗೊಂಡಿದ್ದೀನಿ. ಇನ್ನು ಬ್ಯಾಟರ್ಸ್ಗಳನ್ನ ನೋಡೋದಾದರೆ ಪೆರ್ರಿ, ಕೌರ್ ಅವರಿದ್ದಾರೆ, ಮಂದಣ್ಣ ಅವರಿದ್ದಾರೆ, ಘೋಷ್ ಅವರಿದ್ದಾರೆ. ಇವರು 4 ಜನ ಏನಿದೆ RCB ಪ್ಲೇಯರ್, ಇದರಲ್ಲಿ ಘೋಷ್, ಪೆರ್ರಿ, ಮಂದಣ್ಣ ಇವರು 3 ಜನದಲ್ಲಿ ಯಾರಾದರೂ ಒಬ್ಬರು 50ನ ಹೊಡಿತಾರೆ ಸ್ನೇಹಿತರೆ, ಅದಂತೂ ಪಕ್ಕ. ಇನ್ನು ಬಾಟಿಯ ಕೌರವ್ ಏನಿದ್ದಾರೆ ಅವರಿಬ್ಬರು ಕೂಡ ಮ್ಯಾಥ್ಯೂ ಹಾಗೂ ಸಿವರ್ಗೆ ಇಬ್ಬರಿಗೂ ಸಾಥ್ ಕೊಡ್ತಾರೆ ಸ್ನೇಹಿತರೆ. ಸೊ ಮಿನಿಮಮ್ ಅದು 20 to 30 ಸ್ಕೋರ್ನ ಅವ್ರು ಹೊಡೆದಿದ್ದಾರೆ. ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ನನ್ನ ಪ್ರಕಾರ ಟಾಸ್ನ ಗೆದ್ದು RCB ಫಸ್ಟ್ ಬ್ಯಾಟಿಂಗ್ನ ಮಾಡ್ಬೋದು. ಚೇಸಿಂಗ್ನ ಮುಂಬೈ ಇಂಡಿಯನ್ಸ್ ಮಾಡ್ತಾರೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಗೆಲ್ಲೋ ಚಾನ್ಸಸ್ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಇಲ್ಲಿ ಚೇಸಿಂಗ್ ಮಾಡುವಂಥ ಟೀಮ್ ಏನಿದೆ ಅದು ಟೀಮ್ ಗೆಲ್ತಾರೆ. ಸೊ ಹಾಗಾಗಿ ಈ ಟೀಮನ್ನು ನೀವು ಪಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಶೋ ಆಗ್ತಿರುವಂಥ ಕೊನೆಯ ಟೀಮ್ನ ನೋಡ್ಬೋದು. ಅಂದರೆ ಇದು 4ನೇ ಟೀಮ್ ಸ್ನೇಹಿತರೆ. ನಾನು ಇವತ್ತು ಟೀಮ್ ಜಾಸ್ತಿ ಮಾಡಿಲ್ಲ, ಬಿಕಾಸ್ ಪ್ಲೇಯರ್ಸ್ ಅನಾಲಿಸಿಸ್ ನಿಮಗೆ ಮುಂಚೆನೇ ಕೊಟ್ಟಿರೋದ್ರಿಂದ ನಿಮಗೊಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಯಾರೆಲ್ಲ ಆಡಿಸ್ಬೇಕು ಅಂತ. ಸೊ ನಾನು ಜಸ್ಟ್ ನಿಮಗೆ ಟೀಮ್ ಪ್ರಿಡಿಕ್ಷನ್ ಇರಲಿ ಅಂತ ತೋರಿಸ್ಬೇಕು ಅಂತ ಟೀಮ್ನ 4ನೇ ಟೀಮ್ನ ಮಾಡಿದ್ದೀನಿ. ಬಟ್ ಇದು 4 ಟೀಮ್ ಕೂಡ ಪಕ್ಕಾ ಟೀಮ್ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರೋಂಥ ಟೀಮ್ನ ನೋಡ್ಬೋದು. ಇಲ್ಲಿ ನಾನು ಕ್ಯಾಪ್ಟನ್ ಆಗಿ ಕೆರ್ ಅವ್ರನ್ನ ತೊಗೊಂಡಿದ್ದೀನಿ, ವೈಸ್ ಕ್ಯಾಪ್ಟನ್ ರಿಚಾ ಘೋಷ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಬಿಕಾಸ್ ನಾನು ಮುಂಚೆನೇ ಹೇಳಿದಾಗೆ ಪೆರಿ ಹಾಗೂ ರಿಚಾ ಘೋಷ್ ಇಬ್ಬರಲ್ಲಿ ಯಾರೋ ಒಬ್ಬರು ಒಂದು ಒಳ್ಳೆ ಸ್ಕೋರ್ನ ಮಾಡ್ತಾರೆ. ನಾನು ರಿಚಾ ಘೋಷ್ ಅವ್ರನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಕೌರವ್ ಇದ್ದಾರೆ, ಮಂದಣ್ಣ ಅವರಿದ್ದಾರೆ, ಮ್ಯಾಥ್ಯೂ, ಕೆರ್, ವರಿಮಾ, ಗಾರ್ತ್, ಸಿಂಗ್, ಇಸ್ಮಾಯಿಲ್ ಅವರಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಆಲ್ರೌಂಡರ್ಸ್ ಹಾಗೂ ಬೌಲರ್ಸ್ 3 ಜನ ತೊಗೊಂಡಿದ್ದೀನಿ. RCB 3 ಜನ ಬೌಲರ್ಸ್ ಆಗ್ತಾರೆ, ಆ್ಯಂಡ್ ಮುಂಬೈ ಇಂಡಿಯನ್ಸ್ ಬೌಲರ್ಸ್ 3 ಜನ ಆಗ್ತಾರೆ. ಇಲ್ಲಿ ಬ್ಯಾಟರ್ಸ್ನ ನೋಡಿದ್ರೆ ಇವ್ರು 4 ಜನ ಆಗ್ತಾರೆ, RCB 4 ಜನ, ಮುಂಬೈ ಇಂಡಿಯನ್ಸ್ 4 ಜನ ಆಗ್ತಾರೆ ಸ್ನೇಹಿತರೆ. ಸೊ ಎಲ್ಲ ಈಕ್ವಲ್ ಆಗಿದೆ, ಇದು ಈಕ್ವಲ್ ಟೀಮ್ ಅಂತಲೇ ಹೇಳ್ಬೋದು. ಇಲ್ಲಿ ಏನಾದರೂ ಕೆರ್ ಅವ್ರಿಗೆ ನಾನು ಮುಂಚೆ ಹೇಳಿದಾಗೆ ಸಿವರ್ ಅಥವಾ ಕೆರ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಲಿಕ್ ಆಗ್ತಾರೆ ಅಂತ. ಸೊ ಇಲ್ಲಿ ನಾನು ಸಿವರ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡು ಘೋಷ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ಪೆರ್ರಿ ಹಾಗೂ ಘೋಷ್ ಇಬ್ಬರಲ್ಲಿ ಯಾರಾದರೂ 50 ಮಾಡ್ತಾರೆ ಅಂದರೆ ನಾನು ಮುಂಚೆ ಹೇಳಿದಾಗೆ ಘೋಷ್ ಅವ್ರು ಮಾಡ್ಬೋದು ಸ್ನೇಹಿತರೆ ನನ್ನ ಪ್ರಕಾರ. ಸೊ ಹಾಗಾಗಿ ಇಲ್ಲಿ ನಾನು ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ಏನಾದರೂ ವರಿಮಾ ವಿಕೆಟ್ ಟೇಕರಾಗಿ ಅವ್ರು ಬರ್ತಾರೆ, ಡೌಟೇ ಬೇಡ. ಇನ್ನು ಸಿಂಗ್ ಅವರಿಗೆ ಮೋರ್ ದೆನ್ 1 ವಿಕೆಟ್ ಬೀಳೋ ಚಾನ್ಸಸ್ ಇಲ್ಲ. ಇನ್ನು ಗಾರ್ತ್ ಅವರು ಕೂಡ RCB ವಿಕೆಟ್ ಟೇಕರ್ ಆಗ್ತಾರೆ. ಸೊ ಓವರಾಲ್ ಟೀಮ್ ಏನಿದೆ ಈಕ್ವಲ್ ಆಗಿದೆ ಆ್ಯಂಡ್ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ನ ಇದ್ದರೆ ನೀವು ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್ 11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.